ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಹಳ್ಳಿ ಹುಡುಗಲಿಕ್ಕೆ. ನನಗೆ ಗೊತ್ತಿರುವಂಥ ಸಂವಿಧಾನ ಶಿಲ್ಪಿ ಎಂದೇ ಖ್ಯಾತಿಯಾಗಿರುವ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀನಿ ಬನ್ನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏಪ್ರಿಲ್ 14, 1891 ಮಧ್ಯಪ್ರದೇಶದ ಇಂಡೋರ್ ಜಿಲ್ಲೆಯಲ್ಲಿರುವಂತಹ ಮೊಹೋ ಮಿಲಿಟರಿ ಕಾಂಟೋನ್ಮೆಂಟ್ನಲ್ಲಿ ಜನಿಸುತ್ತಾರೆ. ಇವರ ತಂದೆ ರಾಮ್ಜಿ ಮಾಲೋಜಿ ಸತ್ಪಾಲ್, ತಾಯಿ ಭೀಮಾಬಾಯಿ ಸತ್ಪಾಲ್. ಇವರ ಕುಟುಂಬ ಮರಾಠಿ ಹೊಂದಿದ್ದು ಮಹಾರಾಷ್ಟ್ರದ ರತ್ನಗಿರಿ ಮೂಲದಾಗಿದೆ. ಇವರ ಮನೆತನವು ತಲತಲಾಂತರದಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಬಂದಿದ್ದು, ಸೇನೆಯಲ್ಲಿ ಇದ್ರೂ ಸಮಾಜ ಅಂಬೇಡ್ಕರ್ ಮತ್ತು ಅವರ ಕುಟುಂಬವನ್ನು ಕೀಳಾಗಿ ನೋಡುತ್ತಿತ್ತು. ಅದಕ್ಕೆ ಕಾರಣ ಅವರ ಜಾತಿಯಾಗಿದೆ. ಹೌದು, ಅವರು ದಲಿತರಾಗಿದ್ದರಿಂದ ಅವರಿಗೆ ಗೌರವ ಸಿಗ್ತಿರಲಿಲ್ಲ. ಓದೋಕೆ ಅವಕಾಶವೇ ಇಲ್ಲ. ಬಾವಿ ಮತ್ತು ನದಿಗಳಲ್ಲಿ ನೀರು ಮುಟ್ಟಂಗಿಲ್ಲ. ದಲಿತ ಜನಾಂಗಕ್ಕೆ ಕೀಳು ಮಟ್ಟಕ್ಕೆ ನೋಡುವಂತ ಕಾಲ ಅದಾಗಿತ್ತು. ಅಂಬೇಡ್ಕರ್ ಅವರಿಗೆ ಓದಿನದಾಗಿ ಆಸಕ್ತಿ ಬಹಳ ಇತ್ತು. ಆದರೆ ಆಗಿನ ಕಾಲದಲ್ಲಿ ದಲಿತರಿಗೆ ಓದುವ ಅವಕಾಶ ಇರಲಿಲ್ಲ. ಆದರೆ ಅಂಬೇಡ್ಕರ್ ಅವರ ಅದೃಷ್ಟ ಏನಿತ್ತಪ್ಪ ಅಂತ ಹೇಳಿದ್ರೆ, ಅದೇ ಸಮಯಕ್ಕೆ ಸರಿಯಾಗಿ ಬ್ರಿಟಿಷ್ ಸರ್ಕಾರವು ಸೇನೆಯಲ್ಲಿ ಕೆಲಸ ಮಾಡುತ್ತಿರುವಂತಹ ಮಕ್ಕಳಿಗಾಗಿ ಒಂದು ವಿಶೇಷ ಶಾಲೆಯನ್ನು ಶುರು ಮಾಡಿದ್ರು. ಆ ಶಾಲೆಯಲ್ಲಿ ದಲಿತರು ಎನ್ನುವ ಭೇದ ಭಾವ ಇರಲಿಲ್ಲ. ಇದರಿಂದ ಅಂಬೇಡ್ಕರ್ ಅವರು ಶಾಲೆಗಳಲ್ಲಿ ಶಿಕ್ಷಣ ಪಡೆಯಲು ಸಾಧ್ಯವಾಯಿತು. 1894ರಲ್ಲಿ ರಾಮ್ಜಿ ಸತ್ಪಾಲ್ ಸೇನೆಯಿಂದ ನಿವೃತ್ತಿ ಹೊಂದುತ್ತಾರೆ. ಅವರ ಇಡೀ ಕುಟುಂಬ ಮಹಾರಾಷ್ಟ್ರದ ಸತಾರಾ ಅನ್ನೋ ಊರಿಗೆ ಬಂದು ನೆಲೆಸುತ್ತಾರೆ. ಸತಾರಕ್ಕೆ ಬಂದು 2 ವರ್ಷಕ್ಕೆ ಅಂಬೇಡ್ಕರ್ ತಾಯಿಯಾದ ಭೀಮಾಬಾಯಿ ಅವರು ಸಾವನ್ನಪ್ಪುತ್ತಾರೆ. 1897ರಲ್ಲಿ ಎಲ್ಫಿಂಗ್ ಸ್ಟೇನ್ ಸ್ಕೂಲ್ನಲ್ಲಿ ಪ್ರವೇಶ ಪಡೆದರು. ಆದರೆ ಆ ಶಾಲೆಯಲ್ಲಿ ದಲಿತ ವಿದ್ಯಾರ್ಥಿ ಕಾಲಿಟ್ಟಿದ್ದು ಮೊದಲನೇ ಬಾರಿಯಾಗಿದೆ. 1907ರಲ್ಲಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಪಾಸ್ ಮಾಡಿ. ಆದರೆ ಆ ಕಾಲದಲ್ಲಿ ಅಂಬೇಡ್ಕರ್ ಅವರಿಗೆ 15ನೇ ವರ್ಷಕ್ಕೆ ರಮಾಬಾಯಿ ಅನ್ನೋರ್ವ ಜೊತೆ ಮದುವೆ ಮಾಡಲಾಯಿತು. ಬಾಂಬೆ ಯೂನಿವರ್ಸಿಟಿಯ 1912ರಲ್ಲಿ ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದಲ್ಲಿ ಡಿಗ್ರಿ ಮುಗಿಸಿರುತ್ತಾರೆ. 1913ರಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿಸಲು ಅಮೆರಿಕಕ್ಕೆ ಹೋಗ್ತಾರೆ. ಕೊಲಂಬಿಯಾ ವಿವಿಯಲ್ಲಿ 1915ರಲ್ಲಿ ಪದವಿ ಪಡೆದಿರುತ್ತಾರೆ. ಹಾಗೆ ಸುಮಾರು ಪದವಿಯನ್ನು ಪಡೆದರು. 1923ರಲ್ಲಿ ದ ಪ್ರಾಬ್ಲಮ್ ಆಫ್ ದ ರುಪಿ ಅನ್ನು ಪೂರ್ಣಗೊಳಿಸಿದರು. ಈ ಮೂಲಕ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಆಫ್ ಸೈನ್ಸ್ ಎಂಬ ಪದವಿ ನೀಡಿ ಗೌರವಿಸಲಾಯಿತು. ಅಲ್ಲಿಂದ ವಾಪಸ್ ಭಾರತಕ್ಕೆ ಬಂದು ಹಿಂದುಳಿದ ವರ್ಗಗಳ ಹಕ್ಕುಗಳು ಹೋರಾಟ ನಡೆಸಿ ಹಲವಾರು ಪುಸ್ತಕ ಬರೆದರು. ಹಕ್ಕಿಗಾಗಿ ಹೋರಾಟ, ಚಳವಳಿ, ಸತ್ಯಾಗ್ರಹ. ವಿದೇಶದಿಂದ ಅಂಬೇಡ್ಕರ್ ಅವರು ಲಾಯರ್ ಪ್ರಾಕ್ಟೀಸ್ ಮಾಡಿದರು. ಮತ್ತು 1927ರಲ್ಲಿ ದಲಿತರಿಗೆ ಸಾರ್ವಜನಿಕ ಬಾವಿಗಳಲ್ಲಿ ನೀರು ಕುಡಿಯುವ ಸ್ವಾತಂತ್ರ್ಯ, ದೇವಸ್ಥಾನಕ್ಕೆ ಪ್ರವೇಶ ನೀಡುವಂತಹ ಸ್ವಾತಂತ್ರ್ಯ ಸಿಗುವಂತಹ ಹೋರಾಟ ಮಾಡಿರುತ್ತಾರೆ. 1932ರಲ್ಲಿ ಬ್ರಿಟಿಷ್ ಸರ್ಕಾರ ದಲಿತರಿಗೆ ಪ್ರತ್ಯಕ್ಷ ಮತದಾನ ಜಾರಿಗೆ ತರಲು ಪ್ರಾರಂಭವಾಯಿತು ಮತ್ತು ನಮ್ಮ ದೇಶದ ಸಂವಿಧಾನಕ್ಕೆ ಪಿಲ್ಲರು ಸಹ ಹಾಕಿದರು. ಅಂಬೇಡ್ಕರ್ ಅವರು ಯಾವತ್ತೂ ಕಾಂಗ್ರೆಸ್ ಪಕ್ಷದ ಭಾಗವಾಗಲೇ ಇಲ್ಲ. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆಯಾದ ಸಂವಿಧಾನ 1950ರ ಜನವರಿ 26ರಂದು ಅಂಗೀಕಾರವಾಯಿತು. ಅಂಬೇಡ್ಕರ್ ಅವರ ಪತ್ನಿ ರಮಾಬಾಯಿ 1935ರಲ್ಲಿ ಅನಾರೋಗ್ಯದಿಂದ ಸಾವನ್ನಪ್ಪಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊನೆಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸುತ್ತಾರೆ. ದ ಬುದ್ಧ ಅಂಡ್ ಧರ್ಮ ಅಂತ ಪುಸ್ತಕ ಸಹ ಬರೆಯುತ್ತಾರೆ. ಈ ಪುಸ್ತಕ ಬರೆದ 3 ದಿನಕ್ಕೆ ಅಂದರೆ 1956ರ ಡಿಸೆಂಬರ್ 6ರಂದು ವಿಧಿವಶರಾಗುತ್ತಾರೆ ಮತ್ತು ಅವರ ಸ್ಮಾರಕವು ಮುಂಬೈನ ಚೈತ್ಯ ಭೂಮಿಯಲ್ಲಿದೆ. ಸೊ ಫ್ರೆಂಡ್ಸ್, ಅಂಬೇಡ್ಕರ್ ಅವ್ರ ಬಗ್ಗೆ ನೋಡಿದ್ರಲ್ಲ. ಸೊ ಫ್ರೆಂಡ್ಸ್, ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಬೇಗ ಲೈಕ್ ಅಂಡ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.